ಮಲಿನ ತೊಳೆವ ಜ್ಯೋತಿ ಹೃದಯ ಶುದ್ಧಗೊಳಿಪ ಜ್ಯೋತಿ ಹೃದಯ ಶುದ್ಧಗೊಳಿಪ ಜ್ಯೋತಿ ಭವದ ಭೀತಿ ಹರಿವ ಜ್ಯೋತಿ ಭವದ ಭೀತಿ ಹರಿವ ಜ್ಯೋತಿ ಜ್ಯೋತಿ ಬೆಳಗಿಸು ಆತ್ಮ ಜ್ಯೋತಿ ಬೆಳಗಿಸು. ಅಕ್ಕವ್ರೆ, ನನ್ನ ಮೊದಲನೇ ಪ್ರಶ್ನೆಯಾಗಿದೆ. ಈಗ ನಮ್ಮ ಸಂಬಂಧದಲ್ಲಿ ಏನೋ ಒಂದು ಬೆರ್ಕು ಬಂದಿರುತ್ತೆ. ಅಂತಹ ಸಮಯದಲ್ಲಿ ನಮ್ಮ ಸಕಾರಾತ್ಮಕ ಚಿಂತನೆ ಈ ಸಂಬಂಧದಲ್ಲಿ ಏನಾದರೂ ಸುಧಾರಣೆಯನ್ನು ತರಬಹುದಾ? ಇದ್ರ ಬಗ್ಗೆ ನಿಮ್ಮ ವಿಚಾರಗಳೇನು? ಸಕಾರಾತ್ಮಕ ಚಿಂತನೆ ಎನ್ನುವಂಥದ್ದು ಒಂದು ಶಕ್ತಿಶಾಲಿಯಾದಂತಹ ಒಂದು ಉಪಕರಣ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಸಂಬಂಧಗಳನ್ನು ನಾವು ಈ ಒಂದು ಚಿಂತನೆಯಿಂದ ಜೋಡಿಸುವಂತಹ ಕೆಲಸನೂ ಮಾಡ್ಬೋದು. ಅಷ್ಟೇ ಅಲ್ಲ, ಯಾವುದೇ ಸಂಬಂಧಗಳ ಒಂದು ಬಿರುಕು ಅಥವಾ ಮುನಿಸು ನಮ್ಮ ಚಿಂತನೆಗಳಿಂದನೇ ಆಗುತ್ತೆ ಅಲ್ವೇ? ಈಗ ಯಾವುದೇ ಒಂದು ವ್ಯಕ್ತಿ ನನಗೆ ಬಹಳ ಇಷ್ಟವಾಗಿದ್ದಾರೆ ಅಂದರೆ ಅದು ನನ್ನ ಚಿಂತನೆ. ಆ ಚಿಂತನೆಯಲ್ಲಿ ಆ ಒಂದು ವ್ಯಕ್ತಿಯ ವ್ಯಕ್ತಿತ್ವ ನನಗೆ ಇಷ್ಟ ಆಗಿರ್ಬೋದು, ಅವರ ಒಂದು ಗುಣ ಇಷ್ಟ ಆಗಿರ್ಬೋದು. ಆ ಒಂದು ವಿಚಾರವನ್ನು ನಾನು ಸ್ವೀಕಾರ ಮಾಡಿದಾಗ ನನ್ನ ವ್ಯವಹಾರ ಅಷ್ಟೇ ಚೆನ್ನಾಗಿರುತ್ತೆ. ಉದಾಹರಣೆಗೆ ತಿಳ್ಕೊಳ್ಳಿ, ನಮ್ಮ ಸಂಬಂಧಗಳಲ್ಲಿ ಮನೆಗಳಲ್ಲಿ ಅತ್ತೆ ಸೊಸೆ ಇರ್ತಾರೆ, ಅಥವಾ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳಿರ್ತಾರೆ, ಅಥವಾ ಇನ್ಯಾವುದೇ ಸಂಬಂಧ ನಾವು ತೊಗೊಂಡ್ರೂ ಸಹ ಪತಿ ಪತ್ನಿಯ ಸಂಬಂಧ ಇರ್ಬೋದು, ತಂದೆ ತಾಯಿಗಳ ಸಂಬಂಧ ಮಕ್ಕಳ ಜೊತೆ ಇರ್ಬೋದು, ಅಥವಾ ಒಂದು ಶಿಕ್ಷಕರ ಸಂಬಂಧ ವಿದ್ಯಾರ್ಥಿಗಳ ಜೊತೆ ಇರ್ಬೋದು. ಈ ಒಂದು ಜೀವನದ ಎಲ್ಲ ಹಂತಗಳಲ್ಲೂ ಸಹ ಈ ಸಂಬಂಧಗಳನ್ನು ಎಷ್ಟು ಸಾಧ್ಯನೋ ಅಷ್ಟು ನಾವು ಸಕಾರಾತ್ಮಕವಾಗಿ ಇಟ್ಕೊಳ್ಳುವಂಥದ್ದು ಬಹಳ ಅವಶ್ಯಕತೆ ಇದೆ. ಇದಕ್ಕೆ ನಮ್ಮ ಚಿಂತನೆ ಒಂದು ಆಧಾರ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಒಂದು ವೇಳೆ ಯಾವುದೇ ಒಂದು ಅನರ್ಥವಾಗಿ ನಾವೊಂದು ಭಾವದಿಂದ ಹೇಳಿರ್ತೀವಿ, ಎದುರುಗಡೆ ಇರುವಂಥವ್ರು ಇನ್ನೊಂದು ಭಾವದಿಂದ ಅರ್ಥ ಮಾಡಿಕೊಂಡು ನಮ್ಮ ಸಂಬಂಧಗಳಲ್ಲಿ ಯಾವುದೋ ಕಾರಣ ಬಿರುಕಾಗಿದೆ, ಮುನ್ಸಾಗಿದೆ ಅಂತಂದರೆ ಅದನ್ನು ತಕ್ಷಣ ನಾವು ನಾನು ಹಾಗೆ ಹೇಳಿಲ್ಲ, ನನ್ನ ಭಾವನೆ ಹಂಗಿರಲಿಲ್ಲ ಅಂತ ನಾವು ಎಷ್ಟೇ ಹೇಳಿದ್ರೂ ಆ ಸಮಯದಲ್ಲಿ ಆ ವ್ಯಕ್ತಿಗೆ ಮನಸ್ಸಿಗೆ ಒಂದು ರೀತಿ ನೋವಾಗಿರುತ್ತೆ. ಅದು ಫಾಲ್ಸಾಗೇ ಇರ್ಬೋದು, ಫಾಲ್ಸ್ ಅಂಡರ್ಸ್ಟ್ಯಾಂಡಿಂಗ್ ಆಧಾರದ ಮೇಲೇ ಇದ್ರೂ ಸಹ ಆ ನೋವಿಂದ ಆ ವ್ಯಕ್ತಿ ಬರಲಿಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಉದಾಹರಣೆಗೆ ನೋಡಿ, ಒಂದು ಚಿಕ್ಕ ಹುಡುಗ ಒಂದು ಮಾವಿನಕಾಯಿ ಗಿಡದ ಮುಂದೆ ನಿಂತ್ಕೊಂಡು ಅಷ್ಟೊಂದು ಮಾವಿನ ಹಣ್ಣುಗಳನ್ನು ನೋಡ್ತಾ ಇದ್ದಾಗ ಸಹಜವಾಗಿ ಆಕರ್ಷಿತನಾಗಿ ಆ ಹಣ್ಣುಗಳು ನನಗೆ ಬೇಕು ಅನ್ನುವಂಥ ಹಂಬಲದಿಂದ ಒಂದು ಕಲ್ಲು ಹಾಕ್ತಾನೆ. ಆ ಕಲ್ಲು ಆ ಮಾವಿನಕಾಯಿಗೆ ತಗಲದೆ ಆ ಗಿಡದ ಆಚೆ ನಿಂತಿರುವಂಥ ವ್ಯಕ್ತಿಗೆ ತಗಲ್ತು ಅಂದಾಗ ಆ ವ್ಯಕ್ತಿ ನೋವನ್ನು ಅನುಭವಿಸ್ತಾನೆ ಅಲ್ವೇ? ಆ ವ್ಯಕ್ತಿಗೆ ಆ ಕಲ್ಲು ತಗಲಿದ ಒಂದು ನೋವು ಅವನು ಅನುಭವಿಸ್ಬೇಕಾದ್ರೆ ಅವಶ್ಯವಾಗಿ ಆ ಮಗುವಿನ ಮೇಲೆ ಕೋಪ ಬರ್ಬೋದು, ಅಥವಾ ಅವನಿಗೆ ಬೇಸರವಾಗ್ಬೋದು. ಆ ಸನ್ನಿವೇಶದಲ್ಲಿ ಮಗುವಿನ ಹತ್ರ ಬಂದು ಆ ಮುನಿಸನ್ನು ತೋರಿಸ್ಬೇಕಾದ್ರೆ ಆ ಬಾಲಕ ಏನಂತ ಹೇಳ್ತಾನೆ, ಅಯ್ಯೋ ನಾನು ನಿಮ್ಮ ಮೇಲೆಲ್ಲ ನಾನು ಹೊಡೆದಿದ್ದು, ನನ್ನ ಗುರಿ ಆ ಮಾವಿನ ಹಣ್ಣನ್ನು ತೊಗೊಳ್ಬೇಕು ಅಂತ ಇಷ್ಟ ಆಯಿತು, ನನ್ನ ಗುರಿ ಅದರ ಮೇಲೆ ಇದ್ರೂ ಸಹ ತಪ್ಪಾಗಿ ನಿಮ್ಮ ಮೇಲೆ ಬಿದ್ದುಬಿಟ್ಟಿದೆ ಅಂತ ಹೇಳ್ಬೋದು. ಆದರೆ ಆ ವ್ಯಕ್ತಿ ಆ ಸಮಯದಲ್ಲಿ ಅನುಭವಿಸುವಂಥ ನೋವು, ಆ ನೋವಿನ ಬಾಧೆಯಿಂದ ಹೊರಗಡೆ ಬಂದಾಗ ಮಾತ್ರ ಸತ್ಯವಾದ ಘಟನೆಯ ಯಥಾರ್ಥ ಅರ್ಥವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಆ ಪ್ಯಾಸೇಜ್ ಆಫ್ ಟೈಮ್ ಏನಿದೆ ಅಲ್ಲಿವರೆಗೆ ನಾವು ಆ ವ್ಯಕ್ತಿಯನ್ನು ನಾವು ಸಂತೈಸಲಿಕ್ಕಾಗಲ್ಲ. ಸೊ ಅಲ್ಲಿವರೆಗೂ ಆ ಬಾಲಕ ಏನು ಮಾಡ್ಬೋದು ಅಂತಂದರೆ, ಒಂದು ಮನಸ್ಸಿನಲ್ಲಿ ಅವರ ಬಗ್ಗೆ ಸದ್ವಿಚಾರವನ್ನು ಮಾಡ್ತಾ, ಕ್ಷಮೆಯನ್ನು ಯಾಚಿಸ್ತಾ, ಆ ನೋವನ್ನು ಬೇಗನೆ ಆ ಒಂದು ವ್ಯಕ್ತಿಯ ಮನಸ್ಸಿನಿಂದ ಶಮನ ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡ್ಬೋದು. ಇದು ಸದ್ವಿಚಾರ ಅಥವಾ ಸಕಾರಾತ್ಮಕ ಚಿಂತನೆ. ಈ ಒಂದು ಪಾಸಿಟಿವ್ ಚಿಂತನೆ ಮಾಡ್ತಾ ಇದ್ದಂತೆ ಆ ವ್ಯಕ್ತಿಯ ನೋವು ಬಹಳ ಬೇಗನೆ ಕಡಿಮೆನೂ ಆಗುತ್ತೆ. ಅಷ್ಟೇ ಅಲ್ಲ, ಇವರು ತಪ್ಪಾಗಿ ನನ್ನ ಮೇಲೆ ಬಿದ್ದಿದೆ ಆಗಲಿ, ಅವರ ಭಾವನೆ ನನ್ನನ್ನು ಹೊಡೆಯುವಂಥದ್ದು ಇರಲಿಲ್ಲ ಅನ್ನುವಂಥ ಮನವರಿಕೆ ಆಗ್ತಾ ಆಗ್ತಾ ಆ ನಂತರ ಬಹಳ ಬೇಗನೆ ಹೋಗಲಿ ಬಿಡಪ್ಪ, ಇನ್ನೊಂದು ಸತಿ ಈ ಥರ ಮಾಡಬೇಡ ಅಂತ ಹೇಳಿ ತಮ್ಮ ಮನಸ್ಸನ್ನು ಸಂತೈಸ್ಕೊಳ್ಳುವಂಥ ಶಕ್ತಿ ಅವರಿಗೆ ಸಿಗುತ್ತೆ. ಆದರೆ ಆ ಒಂದು ಸನ್ನಿವೇಶದಲ್ಲಿ ಆ ಬಾಲಕನ ಮನಸ್ಸಿನಲ್ಲಿ ಅವನಿಗೆ ಒಂದು ಸದ್ವಿಚಾರ, ಸಕಾರಾತ್ಮಕ ಚಿಂತನೆ ಇರಬೇಕು. ಎರಡನೇದು ತಾನು ಮಾಡಿದಂಥ ತಪ್ಪಿನ ಅರಿವು ಇರಬೇಕು. ಮೂರನೇದು ಕ್ಷಮೆ ಯಾಚಿಸುವಂತಹ ವಿಚಾರ ಅಥವಾ ಸಕಾರಾತ್ಮಕ ಭಾವನೆಯೂ ಇರಬೇಕು. ಇದೆಲ್ಲವನ್ನು ಅವನು ಮನಸ್ಸಿನಲ್ಲಿ ಪ್ರಕಟ ಮಾಡ್ತಾ ಇದ್ದಂತೆ ಆ ಒಂದು ತರಂಗಗಳು ಆ ವ್ಯಕ್ತಿಯ ನೋವನ್ನು ಬಹಳ ಬೇಗನೆ ಶಮನ ಮಾಡಲಿಕ್ಕೆ ಅವಶ್ಯವಾಗಿ ಅದು ಉಪಯೋಗ ಆಗುತ್ತೆ ಅಥವಾ ಸಹಾಯ ಮಾಡುತ್ತೆ. ಇನ್ನೊಂದು ಉದಾಹರಣೆ
ಇಲ್ಲಿ ನೆನಪು ಬರ್ತಾ ಇರೋದು ಯಾವುದಪ್ಪ ಅಂದರೆ, ಅದಕ್ಕೆ 100 ಮಂಕೀಸ್ ಸಿಂಡ್ರೋಮ್ ಇನ್ ದ ಐಲ್ಯಾಂಡ್ ಅಂತಾರೆ. ಅಂದರೆ ನಮ್ಮ ವಿಚಾರಗಳು ಹೇಗೆ ಒಂದು ವ್ಯಕ್ತಿ ಒಂದು ವಿಚಾರವನ್ನು ಪದೇ ಪದೇ ಮಾಡ್ತಾ ಇದ್ದಂತೆ ಅದು ವಾತಾವರಣದಲ್ಲಿ ತರಂಗಗಳ ರೂಪದಲ್ಲಿ ಹರಡೋದೇ ಅಲ್ಲ, ಅದು ಅನೇಕರ ಮೇಲೆ ಪ್ರಭಾವ ಬೀರುತ್ತೆ ಅನ್ನುವಂಥದ್ದಕ್ಕೆ ಒಂದು ಸಣ್ಣ ಉದಾಹರಣೆ ಅರ್ಥ ಮಾಡ್ಕೊಳ್ಳೋಣ. ಒಂದು ದ್ವೀಪದಲ್ಲಿ ಸುಮಾರು ಕೋತಿಗಳು ವಾಸವಾಗಿದ್ವು. ಆ ಒಂದು ನಿರ್ಜನ ಪ್ರದೇಶದಲ್ಲಿ ಒಂದು ಸಣ್ಣ ಕಾಲುವೆ ನೀರು ಹರಿತಾ ಇರುತ್ತೆ. ಆ ಒಂದು ಪ್ರದೇಶದಲ್ಲಿ ಹೆಚ್ಚಾಗಿ ಈ ಒಂದು ಆಲೂಗಡ್ಡೆಗಳು ಬೆಳೀತದೆ. ಈ ಕೋತಿಗಳು ದಿನಾಗಲೂ ಸಹ ಆಲೂಗಡ್ಡೆಗಳನ್ನು ತಿಂದು ತಮ್ಮ ಜೀವನವನ್ನು ನಡೆಸ್ತಾ ಇರ್ತದೆ. ಒಂದು ದಿನ ಒಂದು ಕೋತಿ ಏನು ಮಾಡುತ್ತೆ ಅಂದರೆ, ಆ ಹರಿಯುವ ನೀರನ್ನು ಹತ್ತಿರ ಬಂದು ಆ ಒಂದು ಆಲೂಗಡ್ಡೆಗಳ ಕೈಯಲ್ಲಿ ಹಿಡ್ಕೊಂಬಂದು ತಿನ್ನಕ್ಕೆ ಶುರು ಮಾಡುತ್ತೆ. ಬಹಳ ಹತ್ತಿರದಲ್ಲಿ ಬಂದು ಕುಳಿತಿರುತ್ತೆ. ಕೈ ಬಿಟ್ಟು ಆಲೂಗಡ್ಡೆ ನೀರಲ್ಲಿ ಬಿದ್ದೋಗುತ್ತೆ. ಅದನ್ನು ಹಿಡ್ಕೊಳಕ್ಕೆ ಹೋಗುತ್ತೆ. ಅಷ್ಟೊತ್ತಿಗೆ ನೀರಿನಲ್ಲಿ ಸ್ವಲ್ಪ ಹೊತ್ತು ಅದು ಒದ್ದೆ ಆದ್ದರಿಂದ ಆ ಒಂದು ಆಲೂಗಡ್ಡೆ ಮೇಲೆ ಮಣ್ಣಿನ ಅಂಶ ಏನು ಅಂಟ್ಕೊಂಡಿರುತ್ತಲ್ಲ ಅದೆಲ್ಲನೂ ಸಹ ಸ್ವಚ್ಛವಾಗುತ್ತೆ. ಆದರೆ ಕೋತಿ ಬಿಡೋದಿಲ್ಲ. ಆ ಹರಿತಾ ಇರುವಂಥ ನೀರಲ್ಲಿ ಓಡ್ತಾ ಇರುವಂಥ ಆಲೂಗಡ್ಡೆನ ಜಿಗಿದು ಹಿಡ್ಕೊಂಡು ಆನಂತರ ಅದನ್ನು ತಿನ್ನುತ್ತೆ. ಆಗ ಅದಕ್ಕೆ ಆ ಆಲೂಗಡ್ಡೆ ತುಂಬ ಸ್ವಾದಿಷ್ಟವಾಗಿ ರುಚಿಸುತ್ತೆ. ಇದನ್ನೇನು ಮಾಡುತ್ತೆ ಆ ಕೋತಿ, ಪ್ರತಿನಿತ್ಯ ಆಲೂಗಡ್ಡೆ ತೊಗೊಂಬರೋದು, ಆ ನೀರಲ್ಲಿ ಹಾಕ್ಬಿಡೋದು, ಆಮೇಲೆ ಅದು ನೀರಲ್ಲಿ ಹರ್ಕೊಂಡು ಹೋಗ್ತಾ ಇರೋ ಅಷ್ಟೊತ್ತಿಗೆ ಅದನ್ನು ಜಿಗಿದು ಹಿಡ್ಕೊಂಡು ತಿನ್ನೋದು. ಇದು ತನಗೆ ತುಂಬ ಇಷ್ಟ ಆಗುವಂಥ ರೀತಿಯಲ್ಲಿ ಅದು ಸಂತಸದಿಂದ ಆಸ್ವಾದ ಮಾಡ್ತಾ ಇರುತ್ತೆ. ಇದನ್ನು ಪದೇ ಪದೇ ಮಾಡ್ತಾ ಮಾಡ್ತಾ ಯಾವಾಗ ಈ ಕೋತಿ ಅದು ದಿನನಿತ್ಯ ಒಂದು ಅಭ್ಯಾಸದ ರೂಪದಲ್ಲಿ ಮಾಡುತ್ತೆ, ಅದನ್ನು ನೋಡಿದಂಥ ಅನೇಕ ಕೋತಿಗಳು ಏನು ಮಾಡುತ್ತೆ ಅಂದರೆ, ಎಲ್ಲ ಆಲೂಗಡ್ಡೆಗಳು ತೊಗೊಂಬರೋದು, ಆ ನೀರಲ್ಲಿ ಎರಚೋದು, ಅದನ್ನು ಜಿಗಿದ್ಕೊಂಡು ಅದು ಹರಿದು ಹೋಗ್ತಾ ಇರುವಂಥ ನೀರಲ್ಲಿ ಅದು ಯಾವಾಗ ಸ್ವಚ್ಛವಾಗಿಬಿಡುತ್ತೋ ಅದನ್ನು ತೊಗೊಂಡು ತಿನ್ನೋದು. ಹೀಗಾಗಿ ಆ ದ್ವೀಪದಲ್ಲಿರುವಂಥ ಎಲ್ಲ ಮಂಗಗಳಿಗೂ ಸಹ ಒಂದು ರೀತಿಯಾದ ಪರಿವರ್ತನೆ ಆಗಿಬಿಡುತ್ತೆ. ಮೊದಲು ಗಿಡದಲ್ಲಿರುವಂತಹ ಮಣ್ಣಿನೊಳಗಡೆ ಇರುವಂತಹ ಆಲೂಗಡ್ಡೆನ ತಾನಾಗೇ ತಿಂದು ಆ ಮಣ್ಣೆಲ್ಲ ಅಂಶ ಇದ್ರೂ ಸಹ ಅದನ್ನೆಲ್ಲ ಬಾಯಿಂದನೇ ತೊಳೆದು ತಿನ್ನುವಂಥ ಪ್ರಕ್ರಿಯೆ ಇತ್ತು. ಆದರೆ ಈಗ ಎಲ್ಲ ಕೋತಿಗಳಲ್ಲೂ ಏನು ಪರಿವರ್ತನೆ ಬಂದ್ಬಿಡ್ತು ಅಂತಂದರೆ, ಆಲೂಗಡ್ಡೆಗಳು ಮಣ್ಣಿನ ಜೊತೆ ಸಿಗೋದನ್ನು ಆ ನೀರಲ್ಲಿ ಎರಚೋದು, ನೀರಲ್ಲಿ ಬಿದ್ದಿದ ತಕ್ಷಣವೇ ಅದು ಹರಿದೋಗುತ್ತೆ, ಅದು ಓಡಿ ಜಿಗಿದು ಆ ಒಂದು ಆಲೂಗಡ್ಡೆಗಳನ್ನ ತಗೊಂಡು ತಿನ್ನುವಂತಹ ಒಂದು ಪ್ರಕ್ರಿಯೆಯನ್ನು ಸಹಜವಾಗಿ ಅಭ್ಯಾಸ ಮಾಡ್ಕೊಳ್ತಾರೆ. ಅದು ಎಲ್ಲರಿಗೂ ಇಷ್ಟವಾಗುತ್ತೆ. ಈ ಒಂದು ಸಣ್ಣ ಉದಾಹರಣೆಯಿಂದ ನಾವು ಅರ್ಥ ಮಾಡ್ಕೊಳ್ಳೋದು ಏನಪ್ಪ ಅಂದರೆ, ಒಂದು ವ್ಯಕ್ತಿಯ ಸಕಾರಾತ್ಮಕ ಚಿಂತನೆಯಿಂದ, ಸಕಾರಾತ್ಮಕ ಕ್ರಿಯೆಯಿಂದ, ಏಕೆಂದರೆ ಚಿಂತನೆ ನಮ್ಮ ಕರ್ಮಗಳಿಗೆ ಪ್ರೇರಣೆ ಆಗಬೇಕು. ಆ ಚಿಂತನೆ ಎಷ್ಟು ಬಾರಿ ಮಾಡ್ತಾ ಇರ್ತೀವೋ ಅದರಿಂದ ಪ್ರೇರಿತರಾಗಿ ನಾವು ಕರ್ಮದಲ್ಲೂ ಸಹ ಅದನ್ನು ತೊಗೊಂಡು ಬರಬೇಕು. ಸೊ ಇದನ್ನು ಯಾವಾಗ ನಾವು ನಿಷ್ಠೆಯಿಂದ ಪದೇ ಪದೇ ಮಾಡ್ತಾ ಇರ್ತೀವಿ, ಅದರ ಒಂದು ಪರಿಣಾಮ ನಮ್ಮ ಸುತ್ತಮುತ್ತ ಇರುವಂಥ ವಾತಾವರಣನೇ ಅಲ್ಲ, ವ್ಯಕ್ತಿಗಳ ಮೇಲೂ ಸಹ ಅವಶ್ಯವಾಗಿ ಬೀರುತ್ತೆ. ಹಾಗಾಗಿ ನೀವು ಕೇಳಿರುವಂಥ ಪ್ರಶ್ನೆ, ಸಂಬಂಧಗಳಲ್ಲಿರುವಂಥ ಬಿರುಸನ್ನು ಅಥವಾ ಬಿರುಕನ್ನು ಅಥವಾ ಮುನಿಸನ್ನು ನಾವು ನಮ್ಮ ಸಕಾರಾತ್ಮಕ ಚಿಂತನೆಯಿಂದ ಬದಲಾವಣೆ ತರ್ಬೋದಾ ಅಂತಂದರೆ ಅವಶ್ಯವಾಗಿ ತರ್ಬೋದು. ಆದರೆ ಅದಕ್ಕೆ ಬೇಕು ನಮ್ಮ ಮನಸ್ಸಿನಲ್ಲಿ ಅನ್ಯ ವ್ಯಕ್ತಿಯ ಬಗ್ಗೆ ಕ್ಷಮೆಯ ಒಂದು ಭಾವನೆ. ಅಷ್ಟೇ ಅಲ್ಲ, ಯಾವುದೇ ಕಾರಣ ಬಿರುಕಾಗಿದ್ದರೆ, ಅದರಲ್ಲಿ ನಾನೇ ತಪ್ಪು ಮಾಡಿದರೆ ನನ್ನ ತಪ್ಪನ್ನು ತಿದ್ದುಕೊಳ್ಳುವಂಥ ಮನೋಭಾವನೆ ನನ್ನಲ್ಲಿರಬೇಕು. ಎರಡನೇದಾಗಿ, ಆ ವ್ಯಕ್ತಿಯ ಮನೋಭಾವನೆ ಯಾತಕ್ಕೆ ನನ್ನ ಮೇಲೆ ನಕಾರಾತ್ಮಕವಾಗಿದೆ ಅದನ್ನು ಅರ್ಥ ಮಾಡಿಕೊಂಡು, ಅದು ಅನರ್ಥವಾಗಿದ್ದರೆ, ನನ್ನ ತಪ್ಪಿಲ್ಲದೇನೂ ಅವರು ಅಪಾರ್ಥ ಮಾಡ್ಕೊಂಡಿದ್ರೆ ಅದಕ್ಕೆ ನಾವು ಪಾಸಿಟಿವ್ ಥಾಟ್ಸನ್ನು ಕೊಡ್ತಾ ಅವರ ಮನಸ್ಸಲ್ಲಿ ಬಹಳ ಬೇಗನೆ ಆ ಒಂದು ಅಪಾರ್ಥದ ಭಾವನೆ ದೂರವಾಗಲಿ ಅಂತ ಹೇಳಿ ಪದೇ ಪದೇ ನಾವು ವಿಚಾರ ಮಾಡ್ತಾ ಇದ್ದಾಗ ಅಥವಾ ಸಕಾರಾತ್ಮಕ ಚಿಂತನೆ ಮಾಡ್ತಾ ಇದ್ದಂಗೆ ಆ ಒಂದು ಸಂಕಲ್ಪಗಳ ತರಂಗಗಳು ಅವರ ಮನಸ್ಸಿನ ಮೇಲೂ ಸಹ ಒಂದು ಒಳ್ಳೆಯ ಪ್ರಭಾವ ಬೀರ್ತಾ ಅವರಿಗೆ ನಮ್ಮ ಮೇಲೂ ಸಹ ಸಕಾರಾತ್ಮಕ ಭಾವನೆ ಮೂಡಿಬರುತ್ತೆ. ಇದರಿಂದ ಸಂಬಂಧಗಳು ಪುನಃ ಸಕಾರಾತ್ಮಕವಾಗಿ ಪರಿವರ್ತನೆ ಆಗೋದು ಅವಶ್ಯವಾಗಿ ಸಾಧ್ಯ ಇದೆ. ವೃದ್ಧಾವಸ್ಥೆಯಲ್ಲಿ ಅನೇಕರಿಗೆ ಹಲವು ಬಾರಿ ಚಿಂತೆಗಳು ಹಾಗೂ ಭಯಗಳು ಆವರಿಸ್ಕೊಳ್ಳುತ್ತೆ. ಅಂತಹ ಸಮಯದಲ್ಲಿ ಸಕಾರಾತ್ಮಕ ಚಿಂತನೆಯಿಂದ ನಾವೇನಾದರೂ ಲಾಭವನ್ನು ಪಡಿಬೋದಾ? ಅಕ್ಕವರೇ, ಈ ವಿಷಯದ ಬಗ್ಗೆ ನೀವು ಸ್ವಲ್ಪ ಬೆಳ್ಕೊಂಡು ಚೆಲ್ತೀರಾ? ವರ್ತಮಾನ ಸಮಯದಲ್ಲಿ ನಾವು ನೋಡ್ತೇವೆ, ದಿನೇ ದಿನೇ ಅನೇಕ ರೋಗಗಳು ನಮ್ಮ ಸುತ್ತಮುತ್ತ ಹೆಚ್ಚುತ್ತಾನೆ ಇದೆ. ವೈದ್ಯಕೀಯ ಒಂದು ಕ್ಷೇತ್ರದಲ್ಲಿ ಪ್ರತಿನಿತ್ಯ ಅನೇಕ ಔಷಧಿಗಳನ್ನು ಅನ್ವೇಷಣೆ ಮಾಡ್ತಾ ಇದ್ರೂ ಸಹ ನಾವು ಸಂಪೂರ್ಣವಾಗಿ
ನಮ್ಮ ಸಮಾಜವನ್ನು ರೋಗಮುಕ್ತ ಮಾಡಲಿಕ್ಕೆ ಒಂದು ರೀತಿ ಅಸಾಧ್ಯವೇ ಆಗ್ತಾ ಇದೆ ಅಂದರೆ ಇಲ್ಲಿ ತಪ್ಪಾಗಲಾರ್ದು. ಆದರೂ ಸಹ ವೈದ್ಯಕೀಯ ಅನ್ವೇಷಣೆಗಳ ಆಧಾರದ ಮೇಲೆ ನಾವು ಅರ್ಥ ಮಾಡಿಕೊಂಡಾಗ ಬಹಳಷ್ಟು ರೋಗಗಳಿಗೆ ಕಾರಣ ನಮ್ಮ ಮನಸ್ಸಂತ ಅವರೂ ಸಹ ನಿರ್ಧಾರವಾಗಿ ಹೇಳ್ತಾರೆ. ಆದರೆ ರೋಗದ ಪರಿಣಾಮ ನಮ್ಮ ಬಾಹ್ಯ ದೇಹದ ಅನೇಕ ನೋವುಗಳಿಂದ ನಮಗೆ ಕಂಡು ಬಂದಾಗ ಅದಕ್ಕೆ ಔಷಧಿಗಳನ್ನು ನಾವು ತಗೊಳ್ತಾ ಇದ್ರೂ ಸಹ ಶಾರೀರಿಕ ಬಾಧೆಗಳ ಜೊತೆ ಮನುಷ್ಯ ಮಾನಸಿಕವಾಗೂ ಸಹ ಆ ಒಂದು ನೋವನ್ನು ಸ್ವೀಕಾರ ಮಾಡ್ತಾನೆ. ಇದರಲ್ಲಿ ನಮಗೆ ಕೈಗೆ ತೊಂದರೆ ಆಗಿದೆ ಅಥವಾ ನಮ್ಮ ದೇಹದ ಯಾವುದೇ ಭಾಗಕ್ಕೆ ತೊಂದರೆ ಆಗಿದೆ ಅಂದರೆ ಆ ದೇಹದ ಭಾಗಕ್ಕೆ ಚಿಕಿತ್ಸೆ ಕೊಡ್ತಿರ್ಬೋದು. ಆ ದೇಹದ ನೋವು ಅವಶ್ಯವಾಗಿ ನಮ್ಮ ಅಂತರಚೇತನನೇ ಅನುಭವ ಮಾಡುತ್ತೆ. ಆದರೆ ಈ ಒಂದು ಸಕಾರಾತ್ಮಕ ಚಿಂತನೆ ಈ ಒಂದು ರೋಗಿಗಳ ಒಂದು ಸ್ಥಿತಿಯಲ್ಲಿ ನೋವು ಯಾವುದು ಬಾಧಿಸ್ತಾ ಇರುತ್ತೆ ಅಂಥ ಸಮಯದಲ್ಲಿ ಹೇಗೆ ಉಪಯೋಗ ಆಗುತ್ತೆ ಅಂತಂದರೆ, ನಾವು ಮೊಟ್ಟ ಮೊದಲು ನಾವೇನು ಅರ್ಥ ಮಾಡ್ಕೋಬೇಕು ಅಂದರೆ, ಈ ಶರೀರಕ್ಕೆ ಬಂದಿರುವಂಥ ರೋಗ ಶರೀರಕ್ಕೆ ಚಿಕಿತ್ಸೆ ಕೊಡುವಂತಹ ಒಂದು ಪ್ರಕ್ರಿಯೆ ಏನಿದೆ ಅದನ್ನು ನಿರ್ಲಿಪ್ತ ರೂಪದಲ್ಲಿ ಕೊಡಬೇಕು. ಇದನ್ನೊಂದು ಸಣ್ಣ ಉದಾಹರಣೆಯಿಂದ ಅರ್ಥ ಮಾಡ್ಕೊಳ್ಳೋಣ. ಈಗ ಒಬ್ಬ ಚಾಲಕ ತನ್ನ ವಾಹನವನ್ನು, ಒಂದು ಕಾರನ್ನು ರಸ್ತೆಯಲ್ಲಿ ತೊಗೊಂಡು ಹೋಗ್ತಾ ಇರ್ತಾನೆ. ಆಕಸ್ಮಿಕವಾಗಿ ಹಿಂದುಗಡೆ ಬರ್ತಾ ಇರೋವನು ಆ ಗಾಡಿಗೆ ಗುದ್ದುಬಿಡ್ತಾನೆ. ಆದರೆ ಆ ಚಾಲಕ ತನ್ನದೇ ಆದಂಥ ವಾಹನವನ್ನು ಅದೆಷ್ಟು ಪ್ರೀತಿಯಿಂದ ನೋಡ್ಕೊಂಡಿರ್ತಾನೆ, ಅದೆಷ್ಟು ಗಮನ ಇಟ್ಟು ಪ್ರತಿನಿತ್ಯ ಸ್ವಚ್ಛ ಮಾಡಿ ಇದು ನಂದು ಗಾಡಿ ಅಂತ ಹೇಳಿ ಬಹಳ ಒಂದು ಆಸಕ್ತಿಯಿಂದ ಅದನ್ನು ಪೋಷಿಸ್ತಾ ಇರ್ತಾನೆ, ಅಂದರೆ ನೋಡ್ಕೊಳ್ತಿರ್ತಾನೆ. ತನ್ನದು ತಪ್ಪಿಲ್ಲದೆ ಇದ್ರೂ ಸಹ ಹಿಂದೆ ಬಂದಂಥ ಗಾಡಿ ತನ್ನ ವಾಹನವನ್ನು ಆಕಸ್ಮಿಕವಾಗಿ ಗುದ್ದಿದಾಗ ಅದಕ್ಕೆ ಸ್ವಲ್ಪ ಮಟ್ಟಿಗೆ ಅಲ್ಲಿ ಇಲ್ಲಿ ಬಿರ್ಕಾಗುತ್ತೆ ಅಥವಾ ಏನೋ ಒಂದು ಡ್ಯಾಮೇಜ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ಡ್ಯಾಮೇಜ್ ಆಗಿದ್ದು ಯಾವುದಕ್ಕೆ? ಗಾಡಿಗೆ ಡ್ಯಾಮೇಜ್ ಆಗಿದ್ದು. ನೋವಾಗಿದ್ದು ಯಾರಿಗೆ? ಚಾಲಕನಿಗೆ. ಯಾಕೆ ಅಂದರೆ ಆ ಒಂದು ವಾಹನ ಡ್ಯಾಮೇಜ್ ಆಗಿದ ತಕ್ಷಣವೇ ಅವನ ಕೆಲಸ ಏನಪ್ಪ ಅಂತಂದರೆ ವರ್ಕ್ಶಾಪಿಗೆ ತೊಗೊಂಡೋಗ್ಬೇಕು, ಅಲ್ಲಿ ರಿಪೇರಿ ಮಾಡಿಸ್ಬೇಕು. ಅವಶ್ಯವಾಗಿ ಸ್ವಲ್ಪ ಹಣ ಖರ್ಚಾಗ್ಬೋದು. ಅದು ಸ್ವಲ್ಪ ಮಟ್ಟಿಗೆ ನಂದು ತಪ್ಪಿಲ್ಲದೆ ಇದ್ರೂ ಯಾರೋ ಬಂದು ತೊಂದರೆ ಕೊಟ್ಬಿಟ್ರಲ್ಲ ಅಂತ ಬೇಸರನೂ ಆಗ್ಬೋದು. ಆದರೆ ಅಲ್ಲಿ ಆ ವಾಹನದ ಜೊತೆಗೆ ಅವನಿಗಿದ್ದಂಥ ಆಸಕ್ತಿ ಮತ್ತು ಇದು ನನ್ನದು ಎನ್ನುವಂಥ ವ್ಯಾಮೋಹದ ಒಂದು ಭಾವನೆ ಏನಿದೆಯಲ್ಲ, ಇಲ್ಲಿ ಏನಾಗುತ್ತೆ ಅಂದರೆ ಆ ವ್ಯಕ್ತಿಗೆ ದುಃಖ ಆಗುತ್ತೆ. ಆ ವ್ಯಕ್ತಿಗೆ ಯಾವುದೇ ರೀತಿಯ ಒಂದು ಅಪಘಾತ ಆಗಿಲ್ಲ, ಅವನು ಚೆನ್ನಾಗಿದ್ದಾನೆ, ಅವನಿಗೇನೊಂದು ತೊಂದರೆ ಆಗಿಲ್ಲ, ಆಗಿರೋದು ಅವನ ಗಾಡಿಗೆ ಅಷ್ಟೇ. ಆದರೆ ಇಲ್ಲಿ ಆ ಗಾಡಿಗೆ ಆಗಿರುವಂಥದ್ದನ್ನು ಪದೇ ಪದೇ ನೆನಪು ಮಾಡಿಕೊಂಡು ಆ ವ್ಯಾಮೋಹದ ಭಾವನೆಗೆ ಸಿಲುಕಿದಾಗ ಆಗೇನಾಗುತ್ತೆ, ಈ ವ್ಯಕ್ತಿಯ ಮನಸ್ಸು ಸಹ ಕುಗ್ಗುತ್ತೆ ಅಥವಾ ದುಃಖಿತವಾಗುತ್ತೆ ಅಥವಾ ನೋವನ್ನು ಅವನು ಸಹ ಅನುಭವಿಸ್ಬಿಡ್ತಾನೆ. ಹಾಗೆ ಇನ್ನೊಂದು ಸಣ್ಣ ಉದಾಹರಣೆ ಇಲ್ಲಿ ನೆನಪು ಬರುತ್ತೆ. ಬಹಳ ಜನ ಈಗ ವರ್ತಮಾನ ಸಮಯದಲ್ಲಿ ಮನೆಗಳಲ್ಲಿ ಕೆಲವು ನಾಯಿಗಳನ್ನು ಪೋಷಣೆ ಮಾಡ್ತಾರೆ. ಪೆಟ್ ಡಾಗ್ಸ್ ಅಂತ ಹೇಳ್ಬೋದು, ಅಥವಾ ಒಂದು ಫ್ಯಾಷನ್ಗಿರ್ಬೋದು, ಅಥವಾ ಅವರಿಗೆ ಒಂದು ವಾಚ್ಮ್ಯಾನ್ ಥರ ಒಂದು ಸೆಕ್ಯೂರಿಟಿಗಿರ್ಬೋದು, ಯಾವುದೇ ಕಾರಣ ಇಟ್ಕೊಳ್ಬಾರ್ದು. ಆದರೆ ನೋಡಿ, ಆ ಒಂದು ಪ್ರಾಣಿಯನ್ನು ಸಾಕಬೇಕಾದಾಗ ಅದು ಸಾಕ್ತಾ ಅವ್ರಿಗೆ ಎಷ್ಟೊಂದು ಅದ್ರ ಜೊತೆಗೆ ಒಂದು ರೀತಿಯಾದಂತಹ ಮೋಹ ಅಥವಾ ಅಟ್ಯಾಚ್ಮೆಂಟ್ ಆಗುತ್ತೆ ಅಂದರೆ, ಆ ಪ್ರಾಣಿಗೇನಾದರೂ ತೊಂದರೆ ಆಗಿಬಿಟ್ಟಾಗ, ಅದಕ್ಕೇನಾದರೂ ಕಾಲೋ ಕೈಯೋ ಏನಾದ್ರೂ ಸುಟ್ಕೊಂಡಾಗಲೋ ಅಥವಾ ಏನೋ ಜ್ವರ ಬಂತು ಅಂತ ತಿಳ್ಕೊಳ್ಳಿ, ಆಗ ಬಹಳ ಸತಿ ನಾವು ನೋಡ್ತೇವೆ ಕೆಲವೊಂದು ಮನೆಗಳಲ್ಲಿ ಅದು ಊಟ ಮಾಡದೇ ಇದ್ದರೆ ಆ ಮಾಲೀಕರು ಊಟ ಮಾಡೋದಿಲ್ಲ. ಅದು ಯಾವುದಾದ್ರೂ ನೋವನ್ನು ಅನುಭವಿಸ್ತಾ ಇದ್ದರೆ ಇವರು ಸಹ ದುಃಖಿತರಾಗ್ಬಿಡ್ತಾರೆ. ಅಲ್ಲಿ ನಮ್ಮಲ್ಲಿ ಬೇಕಾಗುತ್ತೆ ನಿರ್ಲಿಪ್ತ ಭಾವನೆ ಮತ್ತು ನಮ್ಮಲ್ಲಿ ಸಕಾರಾತ್ಮಕ ಚಿಂತನೆ. ಹೇಗೆ ಇಂಥ ಸಂದರ್ಭಗಳಲ್ಲಿ ಉಪಯುಕ್ತವಾಗುತ್ತೆ ಅಂದರೆ, ನಾನು ಇಂಥ ಸನ್ನಿವೇಶಗಳಲ್ಲಿ ನಿರ್ಲಿಪ್ತವಾಗಿ ಆ ಒಂದು ಬಾಧೆ ಇರುವಂಥ ಪ್ರಾಣಿಗೆ ತಕ್ಷಣ ಏನು ಚಿಕಿತ್ಸೆ ಕೊಡಬೇಕು, ನಾನು ಚೆನ್ನಾಗಿದ್ದರೆ ಆ ಒಂದು ಪ್ರಾಣಿಯನ್ನು ಚೆನ್ನಾಗಿ ನೋಡ್ಕೊಳ್ಬೋದು. ಅದಕ್ಕೆ ನೋವಾಗಿದೆ ಅಂತ ಹೇಳಿ ನಾನು ನೋವು ತಗೊಂಡು ನನ್ನನ್ನು ಸಹ ನಾನು ಬಾಧಿಸ್ಕೊಂಡಾಗ ಆಗೇನಾಗುತ್ತೆ, ಆ ಒಂದು ಪ್ರಾಣಿ ಯಾವುದು ನನ್ನನ್ನೇ ಅವಲಂಬಿಸಿದೆ ಅದನ್ನು ಸಹ ನಾನು ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಅಲ್ಲಿ ಎರಡೂ ಪ್ರಕಾರದಲ್ಲಿ ನಷ್ಟ ಆಗುತ್ತೆ ಅಲ್ವೇ? ಅದೇ ರೀತಿ ಮತ್ತೊಂದು ಉದಾಹರಣೆ ನೆನಪು ಬರುತ್ತೆ. ಒಂದು ತಾಯಿ ತನ್ನ ಮಗುವನ್ನು ಬಹಳ ಪ್ರೀತಿಯಿಂದ ಸಾಕ್ತಾಳೆ. ಅಷ್ಟೇ ಅಲ್ಲ, ಬಹಳಷ್ಟು ಸಮಯವನ್ನು ತನಗೆ ಯಾವುದಿಲ್ಲವೋ ಅದನ್ನೂ ಸಹ ಆ ಮಗುವಿಗೆ ಕೊಟ್ಟು ಆ ಮಗುವನ್ನು ಪೋಷಿಸಲಿಕ್ಕೆ ಅವಳು ತನ್ನ ಒಂದು ಜೀವನವನ್ನು ಧಾರೆ ಎರಿತಾಳೆ. ಆ ಮಗುವಿಗೆ ಯಾವುದೋ ಕಾಯಿಲೆ ಬಂತು ಅಂತ ತಿಳ್ಕೊಳ್ಳಿ. ಆಗ ಆ ಮಗುವನ್ನು ಪೋಷಿಸೋದು ಅಥವಾ ಅದಕ್ಕೆ ತಕ್ಕಂತೆ ಚಿಕಿತ್ಸೆ ಕೊಡುವಂಥದ್ದು ಒಂದು ಕರ್ತವ್ಯ.
ಆ ಸಮಯದಲ್ಲಿ ಬಹಳಷ್ಟು ಸಮಯದ ನಿಕಟ ಸಂಬಂಧ ಇದ್ದಿದ್ದರಿಂದ ಅಲ್ಲಿ ಏನಾಗುತ್ತೆ, ತಾಯಿಗೆ ಆ ಮಗು ನರಳ್ತಾ ಇರೋದು ನೋಡಿ ತನಗೂ ಸಹ ಅಪಾರವಾದ ದುಃಖ ಆಗುತ್ತೆ. ಆ ಮಗುವಿಗೆ ಸ್ವಲ್ಪ ತೊಂದರೆ ಆದರೆ ಅದಕ್ಕಿಂತ ಹೆಚ್ಚು ತೊಂದರೆ ಇಲ್ಲಿ ತಾಯಿಗಾಗ್ತಾ ಇರುತ್ತೆ. ಇದು ಸಾಮಾನ್ಯವಾಗಿ ನಾನು ತಾಯಿ ಅಲ್ವಾ ಅದಕ್ಕೆ ದುಃಖ ಆಗುತ್ತಲ್ವಾ ಅಂತ ಕೆಲವರು ಸಮರ್ಥಿಸ್ಕೊಳ್ಬೋದು. ಆದರೆ ವಾಸ್ತವಿಕವಾಗಿ ನೋಡಿ, ಒಂದು ತೊಂದರೆ ಇರುವಂಥ ರೋಗಿಗೆ ಯಾವ ರೀತಿ ನಾವು ಚಿಕಿತ್ಸೆ ಕೊಡ್ತೀವಿ, ಆ ಸಮಯದಲ್ಲಿ ನೋಡ್ಕೊಳ್ಳುವಂಥ ಪೋಷಕರಲ್ಲಿ ದುಃಖ ಇರಬಾರ್ದು, ನೋವಿರಬಾರ್ದು. ನಮ್ಮಲ್ಲಿ ಆತ್ಮವಿಶ್ವಾಸ ಇರಬೇಕು. ನಮ್ಮ ಮನಸ್ಸಿನ ಸ್ಥಿತಿ ನಿರ್ಲಿಪ್ತವಾಗಿದ್ದಾಗ ಆ ವ್ಯಕ್ತಿಯ ನೋವು ಬಹಳ ಬೇಗನೆ ಶಮನ ಮಾಡಿಸ್ಲಿಕ್ಕೆ ನಾವು ಅವರಿಗೆ ಸಹಯೋಗ ಕೊಡ್ತೀವಿ. ಅವರನ್ನು ನೋಡಿ ನಾವು ಬಾಧೆ ಪಡ್ಬಿಡ್ತೀವಿ. ಅವರನ್ನು ನೋಡಿ ಅವರು ಅಳ್ತಾ ಇದ್ದಾರೆ ಅಂಥೇಳಿ ನಮ್ಮ ಕಣ್ಣಲ್ಲೂ ನೀರು ಬರುತ್ತೆ, ಅಥವಾ ನಾವು ಸಹ ನಮ್ಮ ನೋವನ್ನು ಅವ್ರು ಹೇಳ್ಕೊಳ್ತೀವಿ ಅಂತ ತಿಳ್ಕೊಳ್ಳಿ. ಆಗ ಏನಾಗುತ್ತೆ ಅಂದರೆ, ಆ ಬಾಧೆ ಇರುವಂತಹ ಒಂದು ರೋಗಿಗೆ ಬಹಳ ಬೇಗನೆ ಆ ಒಂದು ಬಾಧೆಯಿಂದ ಹೊರಗಡೆ ತರಲಿಕ್ಕೆ ಬದಲು ಇನ್ನಷ್ಟು ಭಾರವನ್ನು ನಾವು ಅವ್ರಿಗೆ ಹಾಕ್ತೀವಿ. ಆದ್ದರಿಂದ ಮನುಷ್ಯನಿಗೆ ಬೇಕು ಸಕಾರಾತ್ಮಕ ಚಿಂತನೆ ಅಂತಂದರೆ, ಇಂತಹ ಒಂದು ರೋಗದ ಅನೇಕ ಕಾಯಿಲೆಗಳ ಸಂದರ್ಭಗಳಲ್ಲಿ ಶಾರೀರಿಕವಾಗಿ ರೋಗ ಇದ್ರೂ ನಮ್ಮ ಮನಸ್ಸನ್ನು ಆ ಒಂದು ನೋವಿನಿಂದ ಬಾಧೆಯಿಂದ ದೂರ ಇಡಲಿಕ್ಕೆ ನಮ್ಮಲ್ಲಿ ನಿರ್ಲಿಪ್ತ ಭಾವನೆಯನ್ನು ಧಾರಣೆ ಮಾಡಬೇಕು. ಅದು ಹೇಗೆ ಸಾಧ್ಯ ಅಂತಂದರೆ, ಈ ದೇಹವನ್ನು ಒಂದು ವಾಹನಕ್ಕೆ ಹೋಲಿಕೆ ಮಾಡೋಣ. ಹೇಗೆ ಚಾಲಕಂದು ಉದಾಹರಣೆ ನಾವು ಅರ್ಥ ಮಾಡ್ಕೊಂಡ್ವಿ. ಚಾಲಕನೇ ಬೇರೆ, ವಾಹನನೇ ಬೇರೆ. ಆ ವಾಹನಕ್ಕೆ ಏನಾದರೂ ಡ್ಯಾಮೇಜ್ ಆದಾಗ ಅವನು ವರ್ಕ್ಶಾಪ್ ಕರ್ಕೊಂಡು ಹೋಗ್ತಾನೆ, ಚಿಕಿತ್ಸೆ ಕೊಡ್ತಾನೆ, ಅಥವಾ ರಿಪೇರಿ ಮಾಡಿಸ್ತಾನೆ, ಕರ್ಕೊಂಡು ಬರ್ತಾನೆ. ಹಾಗೆ ಈ ದೇಹಕ್ಕೆ ಯಾವುದೇ ಆದರೂ ರೋಗ ರುಜಿನಗಳು ಬಂದಾಗ ನನ್ನ ಅಂತರಚೇತನ ಈ ದೇಹದಿಂದ ಭಿನ್ನವಾಗಿದೆ, ದೇಹದ ನೋವನ್ನು ನಾನು ಯಾವುದೇ ಕಾರಣ ಚಿಕಿತ್ಸೆ ಕೊಡಲೇಬೇಕು ಅಂದಾಗ ಆ ಔಷಧಿಯನ್ನು ಸಹ ನಾವು ಸಕಾರಾತ್ಮಕ ಚಿಂತನೆಯಿಂದನೇ ತಗೋಬೇಕು. ಇದು ನೋಡಿ ಬಹಳ ಒಂದು ಉಪಯುಕ್ತವಾದ ಮಂತ್ರ. ತಿಳ್ಕೊಳ್ಳಿ, ಡಾಕ್ಟ್ರು ನಿಮಗೆ ಔಷಧಿ ಕೊಡ್ತಾರೆ ಅಥವಾ ಟಾನಿಕ್ ಕೊಡ್ತಾರೆ, ಇನ್ನೊಂದು ಮಾತ್ರೆಗಳು ಕೊಡ್ತಾರೆ. ಅದನ್ನು ತಗೊಳ್ಬೇಕಾದ್ರೂ ಸಹ ಅಯ್ಯೋ ನಾನು ಇಷ್ಟೊಂದು ಔಷಧಿ ತೊಗೋಬೇಕಲ್ಲ, ನನಗೆ ಕಾಯಿಲೆ ಬಂದಿದೆಯಲ್ಲ, ನನಗೆ ರೋಗ ಬಂದಿದೆಯಲ್ಲ, ನನಗೇ ಯಾಕಪ್ಪ ಬಂತು, ಬೇರೆಯವ್ರಿಗೆ ಯಾಕೆ ಬರಲಿಲ್ಲ, ನಾನು ಏನು ಕರ್ಮ ಮಾಡಿದ್ನೋ ಏನೋ, ಇಷ್ಟೊಂದು ಬಾಧೆ ಯಾಕೆ ಬಂದಿದೆ, ನನಗೆ ಶುಗರ್ ಯಾಕೆ ಬಂದಿದೆ, ನನಗೆ ಕ್ಯಾನ್ಸರ್ ಯಾಕೆ ಬಂದಿದೆ. ನೋಡಿ, ಇದು ಎಲ್ಲ ವಿಚಾರಗಳು ಏನು, ಇದಕ್ಕೆ ನಕಾರಾತ್ಮಕ ವಿಚಾರಗಳಂತ ಹೇಳ್ತಾರೆ. ನಾವೆಷ್ಟು ಈ ರೀತಿ ವಿಚಾರಗಳು ಮಾಡ್ತಾ ಹೋಗ್ತೀವಿ, ಅಷ್ಟು ನಮ್ಮ ಒಳಗಡೆ ಇರುವಂಥ ಕಾಯಿಲೆ ಉಲ್ಬಣವಾಗ್ತಾ ಹೋಗುತ್ತೆ. ಅದನ್ನು ಶಮನ ಮಾಡಲಿಕ್ಕೆ ಬದಲು ನಾವು ಇನ್ನಷ್ಟು ಹೆಚ್ಚು ಮಾಡ್ತಾ ಹೋಗ್ತೀವಿ. ಯಾಕೆ ಅಂದರೆ, ನಮ್ಮ ಮನಸ್ಸಿನ ಚಿಂತನೆ ಯಾವ ರೀತಿ ನಡೆಯುತ್ತೋ ಅದರ ಪ್ರಭಾವ ನಮ್ಮ ದೇಹದ ಪ್ರತಿಯೊಂದು ಕಣಗಳ ಮೇಲೆ ಪ್ರಭಾವಿಸುತ್ತೆ. ಅದಕ್ಕೆ ಬದಲು ನನಗೇನು ಬಂದಿದೆ ಈ ಶರೀರಕ್ಕೆ ಬಾಧೆ, ಅದಕ್ಕೆ ಅನೇಕ ಪ್ರಕಾರದ ಪರಿಹಾರ ಇದೆ, ಅದನ್ನು ನಾನು ಬಹಳ ಬೇಗನೆ ಸ್ವೀಕಾರ ಮಾಡಿ ಬಹಳ ಬೇಗನೆ ಇದರಿಂದ ಮುಕ್ತನಾಗ್ತೀನಿ. ಈ ನೋವು ನನ್ನ ಹತ್ರ ಜಾಸ್ತಿ ಸಮಯ ಇರಲ್ಲ, ಅದಕ್ಕೆ ತಕ್ಕಂತೆ ಚಿಕಿತ್ಸೆ ದೇವರು ನಂಗೆ ಕೊಡ್ತಾ ಇದ್ದಾರೆ, ಇದರಿಂದ ನನ್ನ ದೇಹ ಪುನಃ ಆರೋಗ್ಯಕರವಾಗುತ್ತೆ, ನಾನು ಬಹಳ ಬೇಗನೆ ಈ ಒಂದು ಚಿಕಿತ್ಸೆಯನ್ನು ಪಡ್ಕೊಂಡು ನಾನು ಆರೋಗ್ಯವಂತನಾಗ್ತೀನಿ ಅನ್ನುವಂಥ ಸಕಾರಾತ್ಮಕ ಚಿಂತನೆ ಮಾಡಿದಾಗ ನಮಗೆ ಅದು ಬೇಸರನೂ ಆಗಲ್ಲ, ದುಃಖನೂ ಆಗಲ್ಲ. ಆದರೆ ಹೇಗೆ ಒಂದು ವಾಹನ ಸ್ವಲ್ಪ ಸಮಯದ ನಂತರ ಯಾವುದಾದ್ರೂ ಕಾರಣ ಅದಕ್ಕೆ ಏರ್ಪೇರಾದಾಗ ಅದಕ್ಕೆ ಸರಿಯಾದಂತಹ ಒಂದು ರಿಪೇರಿ ಮಾಡ್ತೀವಿ, ಅದೇ ರೀತಿ ದೇಹವನ್ನು ಸಹ ನಾವು ಬಹಳ ಕಷ್ಟಪಟ್ಟು ಅನೇಕ ಕೆಲಸಗಳನ್ನು ಮಾಡಿಸ್ತಾ ಇರ್ತೀವಿ. ಯಾವುದೋ ಒಂದು ಕಾರಣ ಬೇಡದೇ ಇರೋದು ತಿಂದಿರ್ತೀವಿ, ಅಥವಾ ಅನೇಕ ಬಾರಿ ನಾವು ಕೆಲವೊಂದು ನಿಯಮಗಳನ್ನು ನಾವು ಉಲ್ಲಂಘನೆ ಮಾಡಿರ್ತೀವಿ ಅಂತ ತಿಳ್ಕೊಳ್ಳಿ. ಸೊ ಇದೆಲ್ಲ ಕಾರಣಗಳಿಂದಲೂ ಸಹ ನಮಗೆ ರೋಗ ರುಜಿನಗಳು ಬರುವುದುಂಟು. ಅದು ಯಾಕೆ ಅನ್ನೋದಕ್ಕೆ ಅನೇಕ ಕಾರಣಗಳಿದೆ. ಆದರೆ ಬಂದ ನಂತರ ನಾವು ಅದನ್ನು ಹೀಯಾಳಿಸ್ದೆ, ಅದಕ್ಕೆ ಯಾಕಪ್ಪ ಬಂತು ಅಂತ ಹೇಳಿ ದುಃಖ ಅನುಭವಿಸದೆ ಅದಕ್ಕೇನು ಪರಿಹಾರ ಇದೆ ಅದನ್ನು ಸಕಾರಾತ್ಮಕ ಚಿಂತನೆಯಿಂದ ನಾವು ಸ್ವೀಕಾರ ಮಾಡಿದಾಗ ನಮ್ಮ ರೋಗ ರುಜಿನಗಳ ಬಾಧೆಯನ್ನು ಬಹಳ ಬೇಗನೆ ನಾವು ಶಮನ ಮಾಡ್ಕೋಬೋದು. ಹಾಗೂ ನಮ್ಮ ಮನಸ್ಸನ್ನು ಆ ದುಃಖ ನೋವಿನಿಂದ ಮುಕ್ತ ಮಾಡಿ ಅದನ್ನು ನಿರ್ಲಿಪ್ತ ಅವಸ್ಥೆಯಲ್ಲಿ ನಾವು ಸ್ಥಿತ ಮಾಡ್ಬೋದು. ರೋಗಿಗಳು ತಮ್ಮ ಜೀವನದಲ್ಲಿ ಅನೇಕ ದುಃಖಗಳನ್ನು ನೋಡ್ತಾ ಇರ್ತಾರೆ, ರೋಗಗಳಿಂದ ನರಳಾಡ್ತಿರ್ತಾರೆ. ಅಂಥ ಸಮಯದಲ್ಲಿ ಅವರಿಗೆ ಅನೇಕ ಗೊಂದಲಗಳಿರುತ್ತೆ. ಹಾಗೆ ಮಾನವ ಯಾವಾಗ ಅವನ ವೃದ್ಧಾಪ್ಯಕ್ಕೆ ಹೋಗ್ತಾನೆ ಆವಾಗೂ ಸಹ ಅನೇಕ ಹೆದರಿಕೆಗಳು, ಅನೇಕ ಚಿಂತೆಗಳು ಇರುತ್ತೆ. ಅಂಥ ಸಮಯದಲ್ಲಿ ಈ ಸಕಾರಾತ್ಮಕ ಚಿಂತನೆ ಅನ್ನೋದು ಏನಾದರೂ ಉಪಯೋಗವಾಗುತ್ತಾ? ಅಕ್ಕವ್ರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು? ನಮ್ಮೆಲ್ಲರಿಗೂ ಈ ಒಂದು ಸತ್ಯ ಅಂಶ ಸದಾ ನಮ್ಮ ಮುಂದೆ ಇರಬೇಕು. ಜೀವನ ಎನ್ನುವಂಥದ್ದು ಒಂದು ಚಕ್ರದ ಹಾಗೆ. ಅಷ್ಟೇ ಅಲ್ಲ, ಈ ಚಕ್ರ ಎಲ್ಲಿಂದ ಆರಂಭವಾಗುತ್ತೋ ಅಲ್ಲೇ ಮುಕ್ತಾಯವಾಗುತ್ತೆ.
ಎಲ್ಲಿ ಮುಕ್ತಾಯವಾಗುತ್ತೋ ಅಲ್ಲಿಂದ ಪುನಃ ಆರಂಭವಾಗುತ್ತೆ. ಈ ಒಂದು ಸತ್ಯ ಅಂಶವನ್ನು ನಾವು ಸ್ಮೃತಿಯಲ್ಲಿಟ್ಕೊಂಡಾಗ ನಮ್ಮ ಮಾನವನ ಜೀವನದಲ್ಲಿ ಬಾಲ್ಯಾವಸ್ಥೆಯಲ್ಲೇ ಇದ್ದೀವಿ, ಪ್ರೌಢಾವಸ್ಥೆಯಲ್ಲಿದ್ದೀವಿ, ಯುವಾವಸ್ಥೆಯಲ್ಲಿದ್ದೀವಿ ಅಥವಾ ವೃದ್ಧಾವಸ್ಥೆಯಲ್ಲಿದ್ದೀವಿ, ಯಾವುದೇ ಅವಸ್ಥೆಯಲ್ಲಿದ್ದರೂ ಪ್ರತಿಯೊಂದು ಅವಸ್ಥೆಯಲ್ಲೂ ಸಹ ಒಂದೊಂದು ವೈಶಿಷ್ಟ್ಯತೆ ಇದೆ. ಅದರ ಮಹತ್ವವನ್ನು ನಾವು ಅರ್ಥ ಮಾಡಿಕೊಂಡು ಮುಂದಿನ ಒಂದು ಅವಸ್ಥೆಗೆ ನಾವು ತಯಾರಾಗಬೇಕು. ಇದು ಹೇಗೆ? ಇವಾಗ ಬಾಲ್ಯಾವಸ್ಥೆಯಲ್ಲಿ ನಮಗೆ ಯಾವುದೊಂದು ಅರಿವಿರೋದಲ್ಲ, ಮುಗ್ಧತೆಯನ್ನು ಅನುಭವ ಮಾಡಿರ್ತೀವಿ. ಪ್ರೌಢಾವಸ್ಥೆಯಲ್ಲಿ ನಾವು ಅನೇಕ ಹೊಸ ವಿಷಯಗಳನ್ನು ಕಲಿತಾ ಬರ್ತೀವಿ. ಯುವ ಅವಸ್ಥೆಯಲ್ಲಿ ಒಂದು ಜೀವನದ ಗುರಿಯನ್ನು ಸಾಧಿಸಬೇಕು ಎನ್ನುವಂಥ ಛಲವನ್ನು ಇಟ್ಕೊಂಡು ನಮ್ಮ ಮುಂದೆ ಬಂದಂಥ ಅನೇಕ ಸಂಘರ್ಷಗಳನ್ನು ನಾವು ಅದನ್ನು ಎದುರಿಸಿರ್ತೀವಿ. ಇದೆಲ್ಲ ಮಾಡಿದ ನಂತರವೂ ಸಹ ನಾವು ಯಾವಾಗ ವೃದ್ಧಾವಸ್ಥೆಯಲ್ಲಿ ಬರ್ತಾ ಇರ್ತೀವಿ, ಆಗ ಬಹಳ ಸತಿ ನೋಡ್ತೇವೆ ಅನೇಕರಿಗೆ ಒಂದು ರೀತಿಯಾದ ಭಯ ಮತ್ತು ಅನೇಕ ಪ್ರಕಾರದ ವಿಚಾರಗಳ ಒಂದು ಒತ್ತಡ, ಇದು ಮನುಷ್ಯನನ್ನು ಬಹಳ ಬಾಧಿಸುತ್ತೆ. ಸೊ ವೃದ್ಧಾವಸ್ಥೆಯಲ್ಲಿ ಬಹಳ ಜನ ಏನು ತಿಳ್ಕೊಳ್ತಾರೆ ಅಂತಂದರೆ, ನಮ್ಮ ಶರೀರದ ಅಂಗಾಂಗಗಳು ಶಿಥಿಲವಾಗ್ತಾ ಇದೆ. ಆ ಸಮಯದಲ್ಲಿ ಒಂದು ರೀತಿ ಮಾನಸಿಕವಾಗಿ ಭಯ, ಆತಂಕ, ನಮ್ಮ ಅಂತರಚೇತನ ಈ ಶರೀರವನ್ನು ಬಿಟ್ಟಾಗ ನಾವೆಲ್ಲಿ ಹೋಗ್ತೇವೆ, ಏನಾಗುತ್ತೆ ಅನ್ನುವಂತಹ ಒಂದು ಪ್ರಶ್ನೆಗಳ ಒಂದು ಕೋಲಾಹಲ ಇರೋದರಿಂದ ಸಹಜವಾಗಿಯೇ ಮನಸ್ಸಿಗೆ ಒಂದು ರೀತಿ ಗೊಂದಲ ಮತ್ತು ಆತಂಕ ಇರೋದು ಸಹಜ. ಅಷ್ಟೇ ಅಲ್ಲ, ಇವತ್ತಿನ ಒಂದು ಜೀವನ ಶೈಲಿಯಲ್ಲಿ ವೃದ್ಧಾವಸ್ಥೆಯಲ್ಲಿರುವಂಥವರಿಗೆ ಸಮಾಧಾನವಾಗಿ ಸಂತೈಸುವಂಥದ್ದಾಗಲಿ, ಅವರಿಗೇನು ಬೇಕೋ ಅದನ್ನು ಪ್ರೀತಿಯಿಂದ ಕೊಡುವಂತಹ ಮನೋಭಾವ ನಮ್ಮ ಸಮಾಜದಲ್ಲಿ ಕಡಿಮೆ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಹಿಂದಿನ ಸಮಾಜದಲ್ಲಿ ಏನಿತ್ತು, ಹಿಂದಿನ ಕಾಲದಲ್ಲಿ ಅಂದರೆ ವೃದ್ಧಾವಸ್ಥೆಯಲ್ಲಿರುವಂಥವ್ರಿಗೆ ತಂದೆ ತಾಯಿಗಳಿರ್ಬೋದು, ಇನ್ಯಾರೇ ಗುರು ಹಿರಿಯರಿರ್ಬೋದು, ಅವರಿಗೆ ಸೇವೆ ಮಾಡುವಂಥದ್ದು ಒಂದು ಭಾಗ್ಯ ಅಂತ ತಿಳ್ಕೊಳ್ತಾ ಇದ್ವಿ. ಆದರೆ ಈ ಮನೋಭಾವ ಇವತ್ತಿನ ಜೀವನ ಶೈಲಿಯಲ್ಲಿ ಕಡಿಮೆ ಆಗ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಆದರೂ ಸಹ ವೃದ್ಧಾಪ್ಯ ಅವಸ್ಥೆಯಲ್ಲಿರುವಂತಹವರಿಗೂ ಸಹ ಸಕಾರಾತ್ಮಕ ಚಿಂತನೆ ಏನು ಮಾಡಬೇಕು ಅಂದರೆ, ಈ ಒಂದು ಜೀವನದ ಚಕ್ರದಲ್ಲಿ ನನ್ನ ವೃದ್ಧಾಪ್ಯ ಯಾವುದು ಸಮೀಪಿಸ್ತಾ ಇದೆ, ಇದರಲ್ಲಿ ನನ್ನ ಜೀವನದ ಉದ್ದಕ್ಕೂ ನಾನು ಮಾಡಿರುವಂತಹ ಅನೇಕ ಒಳ್ಳೆಯ ಕಾರ್ಯಗಳನ್ನು ನೆನಪು ಮಾಡ್ಕೊಳ್ತಾ, ಈ ಶರೀರ ಎನ್ನುವಂಥದ್ದು ನಾನು ತ್ಯಜಿಸಿದ್ರೂ ಸಹ ನನ್ನ ಅಂತರಚೇತನ ಮತ್ತೊಂದು ಕಡೆ ಪುನಃ ಈ ಜೀವನದ ಚಕ್ರವನ್ನು ಆರಂಭಿಸಲಿಕ್ಕೆ ಹೋಗುತ್ತೆ. ಆದ್ದರಿಂದ ಇಲ್ಲಿ ವೃದ್ಧಾಪ್ಯದ ಅವಸ್ಥೆಯನ್ನು ನಾವು ಸುಂದರವಾಗಿ ನಾವು ಕಳಿಬೇಕು, ಸಾತ್ವಿಕವಾಗಿ ಕಳಿಬೇಕು ಅಂದರೆ ಅದಕ್ಕೆ ಜೀವನದ ಕಾಲದಲ್ಲಿ ಏನೆಲ್ಲ ಮಾಡಿರ್ತೀವಿ. ಕೆಲವೊಮ್ಮೆ ಈ ಒಂದು ಸ್ಥಿತಿಯಲ್ಲಿ ಮನುಷ್ಯರಿಗೆ ಏನಾದರೂ ನೆಗೆಟಿವ್ ಮಾಡಿದರೆ ಅದು ಬಹಳಷ್ಟು ಅವ್ರಿಗೆ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ. ಅಯ್ಯೋ, ನಾನು ಹಿಂಗೆ ಮಾಡಿಬಿಟ್ನಲ್ಲ, ನಾನು ಹಂಗೆ ಮಾಡಬಾರ್ದಾಗಿತ್ತು. ಅದಕ್ಕೆ ಬದಲು ಸಕಾರಾತ್ಮಕ ಚಿಂತನೆ ಮಾಡಿ, ನಾನು ಏನು ಒಳ್ಳೆಯದು ದೇವರು ನನ್ನ ಕೈಲಿ ಮಾಡಿಸಿದ್ರು, ಒಂದು ವೇಳೆ ಅದು ಮಾಡಲಿಕ್ಕಾಗಿಲ್ಲ ಅಂದರೆ ಆ ಭಗವಂತನ ಈ ಥರ ಪ್ರಾರ್ಥನೆ ಮಾಡ್ಬೋದು, ಮುಂದಿನ ಒಂದು ಜೀವನ ಚಕ್ರದಲ್ಲಾದರೂ ನನಗೆ ಅಂಥ ಅವಕಾಶಗಳನ್ನು ಒದಗಿಸ್ಕೊಡ್ಬೇಕು, ಅದಕ್ಕೆ ನಾನು ಮಾನಸಿಕವಾಗಿ ಈಗಿಂದಲೇ ನಾನು ತಯಾರಾಗಿ ಮಾಡ್ತಾ ಇದ್ದಾಗ ನನ್ನ ಮನಸ್ಸನ್ನು ಅವಶ್ಯವಾಗಿ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳಿದಂತೆ ಅಂತಮತಿ ಸೋಗತಿ ಅಂದರೆ ಅಂತಿಮ ಸಮಯದಲ್ಲಿ ನಾವು ಎಂತೆಂಥ ವಿಚಾರಗಳನ್ನು ಮನಸ್ಸಲ್ಲಿ ಇಟ್ಕೊಳ್ತೀವಿ, ಆ ಒಂದು ಸ್ಮೃತಿಯಲ್ಲಿ ಈ ದೇಹವನ್ನು ತ್ಯಜಿಸ್ತೀವಿ, ಅಂಥದ್ದೇ ಆದ ಗತಿ ನಮಗೆ ಸಿಗುತ್ತೆ ಅಂತ. ಸೊ ಈ ಒಂದು ವೃದ್ಧಾಪ್ಯ ಅವಸ್ಥೆಯಲ್ಲಿ ನಾವೇನು ಮಾಡ್ಬೋದು ಅಂದರೆ, ನಮ್ಮ ಅನುಭವಗಳನ್ನು ಬೇರೆಯವ್ರಿಗೆ ಸುಂದರವಾಗಿ ಹಂಚಿಕೊಂಡು ಆ ಒಂದು ಮುಂದಿನ ಪೀಳಿಗೆಯವರಿಗೆ ಯಾವ್ಯಾವ ತಪ್ಪುಗಳನ್ನು ಮಾಡಬಾರ್ದು, ಯಾವುದನ್ನು ಮಾಡಿದ್ರೆ ನಿಮ್ಮ ಜೀವನ ಸಫಲವಾಗುತ್ತೆ ಅಂತ ಮಾರ್ಗದರ್ಶನ ಕೊಡ್ಬೋದು. ಈ ದೇಹವನ್ನು ತ್ಯಜಿಸಲಿಕ್ಕೆ ಮೊದಲೇ ನಾನು ಯಾರು, ಈ ದೇಹದಿಂದ ಮುಕ್ತನಾಗುವಂಥ ಅಂತರಚೇತನ ಏನು, ಈ ಒಂದು ಅಂತರಚೇತನ ಈ ದೇಹದಿಂದ ಭಿನ್ನವಾಗಿರುವಂಥ ಶಕ್ತಿಯಾಗಿದೆ, ಅದೇ ನಾನು. ಆದ್ದರಿಂದ ನನಗೆ ಮೃತ್ಯು ಇಲ್ಲ. ಈ ಭೌತಿಕವಾಗಿ ಪ್ರಕೃತಿ ದತ್ತವಾಗಿ ರಚಿಸಿರುವಂಥ ಈ ದೇಹಕ್ಕೆ ಮಾತ್ರ ಮೃತ್ಯು ಇದೆ. ನಾನು ಒಂದು ಅಜರ, ಅಮರ, ಅವಿನಾಶಿ ಆತ್ಮ ಆಗಿದ್ದೀನಿ. ನಾನೆಂದೂ ಹುಟ್ಟುವುದಿಲ್ಲ, ನಾನೆಂದೂ ಸಾಯುವುದಿಲ್ಲ, ನಾನು ಸದಾ ಇರುವಂತಹ ಒಂದು ಚೈತನ್ಯ ಶಕ್ತಿ ಅನ್ನುವಂಥ ವಿಚಾರ ಮಾಡ್ತಾ ನಮ್ಮಲ್ಲಿ ಆ ಒಂದು ಸಕಾರಾತ್ಮಕ ಚಿಂತನೆಯನ್ನು ಆ ಮನಸ್ಸಿನಲ್ಲಿ ಪದೇ ಪದೇ ನೆನಪು ಮಾಡಿಕೊಂಡಾಗ ಮೃತ್ಯುನೂ ಸಹ ಒಂದು ರೀತಿ ಉತ್ಸವವಾಗುತ್ತೆ. ಈ ಒಂದು ಶಿಥಿಲವಾಗಿರುವಂಥ ಶರೀರವನ್ನು ನಾವು ತ್ಯಜಿಸಿದ್ರೂ ಸಹ ನಮಗೆ ಅಲ್ಲಿ ದುಃಖ ಇಲ್ಲ, ಬಾಧೆ ಇಲ್ಲ, ಮೋಹ ಇಲ್ಲ. ಏಕೆಂದರೆ ನಾನು ಸಾಯುವುದೇ ಇಲ್ಲ. ನನಗೆ ಈ ದೇಹ ತ್ಯಜಿಸೋದು ಅಂದರೆ ಒಂದು ಶರೀರದಲ್ಲಿ ಯಾವ ರೀತಿ ಈ ಒಂದು ಉಡುಪನ್ನು ಧರಿಸ್ತೀವಿ, ಬೇಡದ ಅಂದಾಗ ಇನ್ನೊಂದು ಉಡುಪು ಧರಿಸ್ಬೇಕಾದ್ರೆ ಇದನ್ನು ನಾವು ತ್ಯಜಿಸಿ ಇನ್ನೊಂದು ಉಡುಪನ್ನು ನಾವು ಹಾಕ್ಕೊಳ್ತೀವಿ. ಅದೇ ರೀತಿ ಈ ದೇಹವನ್ನು ಸಹ ಒಂದು ಉಡುಪಿಗೆ ಹೋಲಿಕೆ ಮಾಡಿದಾಗ ನಾನು ಅಂತರಚೇತನ ಶಕ್ತಿ ಒಂದು
ಜ್ಯೋತಿ ಸ್ವರೂಪ ಆಗಿದ್ದೀನಿ, ಪ್ರಕಾಶ ಸ್ವರೂಪ ಆಗಿದ್ದೀನಿ, ನಾನು ಈ ದೇಹದಿಂದ ಮುಕ್ತನಾಗ್ತೀನಿ ಅಂತಂದರೆ ನನಗೆ ದೇವರು ಆಗಲೇ ಇನ್ನೊಂದು ಉಡುಪನ್ನು, ಇನ್ನೊಂದು ದೇಹವನ್ನು ರೆಡಿ ಮಾಡಿಟ್ಟಿರ್ತಾರೆ. ಆ ಒಂದು ಜೀವನ ಚಕ್ರವನ್ನು ಈ ಒಂದು ಕಾಲದಲ್ಲಿ ಏನೆಲ್ಲ ನಾನು ತಪ್ಪು ಮಾಡಿರ್ತೀನಿ ಅದನ್ನು ಪುನಃ ನಾನು ಮಾಡಬಾರ್ದು. ಅದಕ್ಕೆ ಇಲ್ಲಿಂದನೇ ಸಕಾರಾತ್ಮಕ ಚಿಂತನೆಯನ್ನು ಮಾಡ್ತಾ ಅಂಥ ಒಂದು ಶುದ್ಧ ಚಿಂತನೆಯಲ್ಲಿ ಹೆಚ್ಚು ಹೆಚ್ಚು ಸಮಯವನ್ನು ಕಳೆಯುವಂಥ ಅಭ್ಯಾಸ ಮಾಡಿದ್ದೇ ಆದರೆ ಅವಶ್ಯವಾಗಿ ವೃದ್ಧಾಪ್ಯವೂ ಸಹ ಒಂದು ಸುಂದರವಾದ ಅವಸ್ಥೆ ಆಗುತ್ತೆ. ಅಷ್ಟೇ ಅಲ್ಲ, ಹೇಗೆ ಸೂರ್ಯನ ಉದಯದಲ್ಲಿ ಬಹಳ ಸುಂದರವಾದ ಕಿರಣಗಳು ಈ ಒಂದು ಸೃಷ್ಟಿಯನ್ನು ಒಂದು ಹೊಸ ಚೇತನದಿಂದ ತುಂಬುತ್ತೆ, ಅದೇ ರೀತಿ ಸೂರ್ಯನ ಅಸ್ತ ಆಗಬೇಕಾದರೂ ಸಹ ಈ ಒಂದು ಸೃಷ್ಟಿಯಲ್ಲಿ ಒಂದು ಪರಿವರ್ತನೆ ಆಗುತ್ತೆ. ಹಾಗಾಗಿ ಜೀವನದ ಬಾಲ್ಯ ಸೂರ್ಯನ ಉದಯ ಅಂತ ತಿಳ್ಕೊಳ್ಳೋಣ, ವೃದ್ಧಾಪ್ಯ ಎನ್ನುವಂಥದ್ದು ಸೂರ್ಯನ ಅಸ್ತ ಅಂತ ತಿಳ್ಕೊಳ್ಳೋಣ. ಆದರೆ ಅಸ್ತಮ ಸದಾಕಾಲಕ್ಕಲ್ಲ. ಯಾವಾಗ ಸೂರ್ಯನ ಅಸ್ತಮ ಆಗುತ್ತೆ ಅದು ನಮಗೆ ಸೂಚಿಸುತ್ತೆ ಪುನಃ ಸೂರ್ಯನ ಉದಯ ಆಗುತ್ತೆ ಅಂತ ಹೇಳಿ ಅಲ್ವೇ? ಅದೇ ರೀತಿ ಆತ್ಮೀಯರೇ, ವೃದ್ಧಾಪ್ಯ ಅನ್ನೋದು ನಮ್ಮ ಜೀವನದ ಅಂತ್ಯ ಅಲ್ಲ, ಆದರೆ ಈ ಜೀವನದ ಒಂದು ಚಕ್ರ ಮುಗಿತು, ಪುನಃ ಇನ್ನೊಂದು ಸುಂದರವಾದ ಚಕ್ರ ಆರಂಭವಾಗುತ್ತೆ. ಅದಕ್ಕೆ ಮೊದಲೇ ನಾನು ಮಾನಸಿಕವಾಗಿ ನನ್ನ ಮನಸ್ಸಿನ ಚಿಂತನೆಗಳನ್ನು ಸಕಾರಾತ್ಮಕವಾಗಿ ಇಟ್ಕೊಳ್ಳುವಂಥ ಅಭ್ಯಾಸ ಮಾಡಿದಾಗ ಮುಂದಿನ ಚಕ್ರ ಬಹಳ ಸುಂದರವಾಗಿರುತ್ತೆ ಅನ್ನೋದರಲ್ಲಿ ಸಂಶಯವಿಲ್ಲ. ಕೇಳಿದ್ರಲ್ಲ ವೀಕ್ಷಕರೇ, ನಾವು ನಮ್ಮ ಜೀವನದಲ್ಲಿ ಯಾವುದೇ ಒಂದು ಅವಸ್ಥೆಯಲ್ಲಿರ್ಬೋದು, ಅಂಥ ಸಮಯದಲ್ಲೂ ಸಹ ಈ ಸಕಾರಾತ್ಮಕ ಚಿಂತನೆ ಅನ್ನೋದು ನಮಗೆ ಎಷ್ಟು ಲಾಭದಾಯಕವಾಗಿದೆ. ಇಂಥ ವಿಷಯಗಳನ್ನು ಇಷ್ಟು ಸುಂದರ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದಕ್ಕೋಸ್ಕರ ನಾನು ರೂಪಾಕ್ ಅವ್ರಿಗೆ ಬಹಳ ಹೃತ್ಪೂರ್ವಕವಾದಂಥ ಧನ್ಯವಾದನ ಹೇಳ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ಅಲ್ಲಿವರೆಗೆ ವಿದಾಯ, ನಮಸ್ಕಾರ. ಮೂರ್ತಿಯ ತನು ಮನವು ಅಂಗ ಅಂಗ ಶೀತಲವು. ತಪಸ್ವಿ ಮೂರ್ತಿಯ ತನು ಮನವು ಅಂಗ ಅಂಗ ಶೀತಲವು. ಮುಖದಿ ಸುಮಧುರ ನುಡಿಯೂ ನಯನದಿ ಸುಧಾರಸವು. ಪ್ರಭು